SK Super TMT, the long life TMT. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಶಿಸ್ತು ಕ್ರಮದ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಾಧ್ಯಮಗಳ ಮುಂದೆ ಕೂಡ ಈ ವಿಷಯವಾಗಿ ಮಾತನಾಡಿದ್ರು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಎಷ್ಟೇ ದೊಡ್ಡ ಅಧಿಕಾರಿಯಾಗಿದ್ರೂ ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಕ್ರಮದ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಡೋ ಮೂಲಕವಾಗಿ ರಾಮಚಂದ್ರ ರಾವ್ ಅವರ ಈ ಒಂದು ವಿಡಿಯೋ ಹೊರಗೆ ಬರ್ತಿದ್ದ ಹಾಗೆ ಕುಪಿತಗೊಂಡಂತಹ ಸಿಎಂ ಗೃಹ ಸಚಿವರಿಗೂ ಕೂಡ ಈ ಬಗ್ಗೆ ವರದಿ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಶಿಸ್ತು ಕ್ರಮದ ಸುಳಿವನ್ನ ಕೊಟ್ಟಿದ್ದಾರೆ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಮಾಡ್ತಾರೆ. 12 ಜನ ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಜನಾರ್ದನ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಜವಾಬ್ದಾರಿತ ಸ್ಥಾನಕ್ಕೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮದ ಸುಳಿವನ್ನ ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವರದಿಯ ನಂತರದಲ್ಲಿ ಕ್ರಮನ ಅಥವಾ ಈಗಾಗಲೇ ಸೂಚನೆ ಕೊಡಲಾಗಿದೆಯಾ ಮಸೂದ್? ದಿವ್ಯ, ಈಗಷ್ಟೇ ಮುಖ್ಯಮಂತ್ರಿಗಳು ಶಿಸ್ತು ಕ್ರಮದ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೇರೆ ದಾರಿ ಇಲ್ಲ, ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು. ಆದರೆ ಶಿಸ್ತು ಕ್ರಮ ತೆಗೆದುಕೊಳ್ಳೋ ಮುನ್ನ ಅವರು ಸ್ವಯಂ ನಿವೃತ್ತಿ ತಗೊಳ್ಳೋದು ಅಥವಾ ರಾಜ್ಯ ಸರ್ಕಾರನೇ ಕಡ್ಡಾಯ ರಜೆ ಮೇಲೆ ಕಳಿಸೋದು ಇವೆಲ್ಲ ಆಗಬಾರ್ದು. ಯಾಕೆಂದರೆ ಸಮವಸ್ತ್ರದಲ್ಲಿರುವಂತಹ ಒಬ್ಬ ಹಿರಿಯ ಅಧಿಕಾರಿ, ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಹಿರಿಯ ಅಧಿಕಾರಿ ಈ ಥರ ಮಹಿಳೆಯರ ಜೊತೆ ತಮ್ಮ ಕಚೇರಿನಲ್ಲೇ ರಾಸಲೀಲೆ ನಡೆಸುವಂಥ ವಿಡಿಯೋ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡುತ್ತೆ, ಸರ್ಕಾರದ ಬಗ್ಗೆ ಏನು ಸಂದೇಶ ಕೊಡುತ್ತೆ, ಯಾರು ಮುಖ್ಯಮಂತ್ರಿ, ಯಾರು ಗೃಹ ಸಚಿವರು, ಇವ್ರ ಬಗ್ಗೆ ಜನಾಭಿಪ್ರಾಯ ಏನಿರುತ್ತೆ ಎಲ್ಲವೂ ಕೂಡ ಸರ್ಕಾರ ಯೋಚನೆ ಮಾಡಲೇಬೇಕಾಗಿದೆ. ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ಸೂಕ್ತ ಸಂದೇಶ ಹೋಗಬೇಕು ಅಂದರೆ ಕ್ರಮ ತೆಗೆದುಕೊಳ್ಳಬೇಕು. ಅವರು ಸ್ವಯಂ ನಿವೃತ್ತಿ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಥವಾ ಕಡ್ಡಾಯ ರಜೆ ಮೇಲೆ ಕಳಿಸಿ ಒಂದು ರೀತಿಯಲ್ಲಿ ಮುಜುಗರದಿಂದ ಪಾರಾಗುವಂಥ ಪ್ರಯತ್ನ ಕೂಡ ರಾಜ್ಯ ಸರ್ಕಾರ ಮಾಡಕ್ಕೆ ಹೋಗಬಾರ್ದು. ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಈ ಹಿಂದೆ ಕಡ್ಡಾಯ ರಜೆ ಮೇಲೆ ಕಳಿಸಿ ಒಂದು ರೀತಿಯ ತಪ್ಪನ್ನು ರಾಜ್ಯ ಸರ್ಕಾರ ಮಾಡಿದೆ, ಸ್ಮಗ್ಲಿಂಗ್, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ. ಈಗ ಮತ್ತೆ ಅದೇ ತಪ್ಪನ್ನು ಮಾಡಬಾರ್ದು. ಜೊತೆಗೆ ADGP ಇದ್ದವ್ರನ್ನ ಅದೇ ಸಂದರ್ಭದಲ್ಲಿ DGP ಆಗಿಯೂ ಕೂಡ ಪ್ರಮೋಷನ್ ಮಾಡಿ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ DGP ಪೋಸ್ಟ್ ಅನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಈಗ ಅದೇ ಹುದ್ದೆಯಲ್ಲಿ ಇದ್ರು. ಇದು 8 ವರ್ಷದ ಹಿಂದೆ ಆಗಿದೆ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಅಥವಾ ಗೃಹ ಇಲಾಖೆಯ ಗಮನಕ್ಕೆ ಇದ್ರ ಪ್ರಕರಣ ಇದ್ದೇ ಇರುತ್ತೆ. ಆದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಸುಮ್ಮನಿದ್ದು ಕೂಡ ಒಂದು ರೀತಿಯಲ್ಲಿ ತಪ್ಪೆ. ಈಗ ಕ್ರಮದ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಇಲಾಖೆಯಿಂದ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರಿಂದಲೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಕಠಿಣ ಕ್ರಮ ತೆಗೆದುಕೋಬೇಕು ಅನ್ನುವಂಥದ್ದು ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಆಗ್ರಹ ಬಿಜೆಪಿ ವಿಪಕ್ಷ, ಬಿಜೆಪಿ ಆಗಲಿ JDS ಆಗಲಿ ಇದೇ ಆಗ್ರಹ ಮಾಡ್ತಿದ್ದಾರೆ. ಒಂದು ಸಂದೇಶ ಕೊಡಬೇಕು. ಯಾವ ರೀತಿಯ ಕ್ರಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಆ ಕ್ರಮ ಯಾವಾಗ ಜಾರಿ ಆಗುತ್ತೆ ಅಂತ ಕಾದೊಡ್ಬೇಕಾಗಿದೆ. ಬಹುತೇಕ ಇವತ್ತು ಸಂಜೆ ಒಳಗಡೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿ ಪ್ರಕಟ ಮಾಡಬಹುದು. ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದೊಡಬೇಕಾಗಿದೆ. ಅದ್ರ ಮೇಲೆ ಸರ್ಕಾರದ ನಿಲುವೇನು, ಸರ್ಕಾರದ ಒಂದು ಸಂದೇಶ ಏನು, ಯಾವ ಹಿನ್ನೆಲೆಯಲ್ಲಿ ಯಾವ ರೂಟ್ನಲ್ಲಿ ರಾಜ್ಯ ಸರ್ಕಾರ ಹೋಗ್ತಿದೆ ಈ ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗುತ್ತೆ. ದಿವ್ಯಾ, ರೈಟ್, ಮಸೂದ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಸದ್ಯ ರಾಮಚಂದ್ರ ರಾವ್ ಅವರ ಪ್ರತಿಕ್ರಿಯೆಯಲ್ಲೇ ಒಂದು ರೀತಿಯ ದ್ವಂದ್ವ ಮೂಡಿದೆ. ಆ ದ್ವಂದ್ವಕ್ಕೆ ಅವರೇ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅವರೇ ಒಪ್ಕೊಂಡಂತಾಗಿದೆ ಹಳೆಯ ವಿಡಿಯೋ ಬೆಳಗಾಂನಲ್ಲಿದ್ದಾಗ ಆಗಿದ್ದು ಅಂತ.